ನೀವು ಕೇಳ್ಬೋದು, ನನ್ನ ಪ್ರಶ್ನೆ ಕೇಳ್ಬೋದು, ಹೌದು ಇನ್ನೊಬ್ರು ಇದ್ದಾರಲ್ಲ ಅಂತ, ರೂಪಮ್ನವ್ರು ಇದ್ದಾರೆ ಅಂತ, ಇದ್ದಾರಲ್ಲ ಅಂತ. ರೂಪಮ್ನವ್ರು ಕೊಟ್ರೆ ನಮ್ದು ತಕರಾಲು ಅಂತಲ್ಲ, ಅವರಲ್ಲಿ ಇತಿಹಾಸ ಇರೋಂಥವ್ರು. ಈಗಾಗಲೇ ಅವರಪ್ಪ ಕೂಡ ಕೆ ಎಚ್ ಮುನಿಯಪ್ಪಾಜಿಯವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಈ ಜಿಲ್ಲೆ 7 ಸಾರಿ ಸಂಸದರಾಗಿ ಆಯ್ಕೆ ಮಾಡಿಕೊಟ್ಟಂತ ಅವಕಾಶ. ಈಗ ರಾಜ್ಯ ಸರ್ಕಾರದಲ್ಲಿ ಕೂಡ ಒಳ್ಳೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಅವ್ರದ್ದು ಹೆಂಗಂದ್ರೆ ಅವರಪ್ಪ ಮುಂದುವರಿತಾರೋ, ಈಗ ಮಗಳು ಕೊಡಿಸ್ತಾಳೋ, ಸಪ್ರೇಟ್ ಅಷ್ಟೇ. ಅವ್ರಿಗೆ ಒಳ್ಳೆ ನಾಯಕರು ಅವರಪ್ಪನೇ ಇರುವಾಗ ನಮಗೇನು, ನಮ್ಮ ಹಿನ್ನೆಲೆ ಏನೂ ಇಲ್ಲ. ಬಂಗಾರಪೇಟೆ MLAದು ಹಿನ್ನೆಲೆ ಇಲ್ಲ. ಅವರು ಕೂಡ ಪುರಸಭೆಯಿಂದ ಮೆಂಬರ್ ಆಗಿ ಬಂದಂಥವ್ರು. ನಂದು ಏನು ಹಿನ್ನೆಲೆ ಇಲ್ಲ. ನಾವು ಕೂಡ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಲೆವೆಲಲ್ಲಿ ಬಂದಿದ್ದಂಥವ್ರು. ಮತ್ತೆ ಮುಳಬಾಗಿಲು MLAದು ಪಾಪ ಏನೂ ಇಲ್ಲ, ಅವರು ಕೂಡ ತುಂಬಾ ಕೆಳಹಂತದಿಂದ ಬಂದಿರೋಂಥವ್ರು ಅಲ್ವಾ. ಅದರಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೈಕಮಾಂಡ್ ಡಿಮ್ಯಾಂಡ್ ಮಾಡಿದ್ವಿ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ನಂಬಿಕೆ ಇದೆ, ಯಾರಾದರೂ ಒಬ್ಬರನ್ನ ನಮ್ಮಲ್ಲಿ ಈ ಜಿಲ್ಲೆಗೆ ಈ ಅವಕಾಶದಲ್ಲಿ ಮಂತ್ರಿ ಕೊಡ್ತಾರೆ ಅಂತ. ಈಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಪ್ಪ ಇರಲಿ ಮಗಳಿರ್ಲಿ ಒಂದೇ ಕುಟುಂಬ ಅಲ್ವಾ, ಒಂದೇ ಅಲ್ವಾ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ, ಕೆ ಎಚ್ ಮುನಿಯಪ್ಪನವ್ರು ತೆಗೀರಿ ಅಂತ ಹೇಳ್ತಾ ಇಲ್ಲ, ಕೆ ಎಚ್ ಮುನಿಯಪ್ಪನವ್ರು ತೆಗೆದು ರೂಪ ಕೊಡಿ ಅಂತ ಹೇಳ್ತಾ ಇಲ್ಲ. ಅದು ಅವರಿಬ್ಬರಿಗೂ ಬಿಟ್ಟಿದ್ದು. ನಾನು ಅದೇ ಹೇಳಿದೆ, ನಾನು ಅವ್ರಿಗೆ ವಿರೋಧಿ ಅಲ್ಲ, ವಿರೋಧ ಅಲ್ಲ, ಅವರು ಬಿಟ್ಟಿದ್ದು. ಅವರಪ್ಪ ಕೆ ಎಚ್ ಮುನಿಯಪ್ಪಾಜಿ, ಮಗಳು ರೂಪ, ಅವರಿಬ್ಬರಿಗೆ ಬಿಟ್ಟಿದ್ದು. ನಮ್ಗೆ ಯಾರು ದಿಕ್ಕೇ ಇಲ್ಲಲ್ಲ, ನಾವೇ ಹೈಕಮಾಂಡ್ ರಿಕ್ವೆಸ್ಟ್ ಮಾಡ್ಕೊಬೇಕು ನಾವು. ಅದರಿಂದ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದೀವಿ. ಅಲ್ಲಲ್ಲ, ಫೈನಲ್ ಎಲ್ಲಿ ಬರ್ತದೆ, ನಾವು ರೂಪ ಅವ್ರ ಹೆಸರನ್ನ ನಾವು ಬಿಟ್ಟು ಯಾಕೆ ಕೊಟ್ಟಿದ್ವಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನಾನು. ಇರೋದಲ್ಲ ರೂಪ ಅವ್ರಿಗೆ, ಅದು ಅವರಪ್ಪ ಮಂತ್ರಿ ಇದ್ದಾರೆ, ಸೀನಿಯರ್ ಇದ್ದಾರೆ, ಅವರಪ್ಪ ಮನಸ್ಸು ಮಾಡಿದ್ರೆ ಮಗಳನ್ನ ಮಾಡಬಹುದು, ಇಲ್ಲಾಂದ್ರೆ ಅವರು ಮುಂದುವರಿಬಹುದು. ಆ ಒಂದು ಉದ್ದೇಶದಿಂದ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅಂತೇಳಿ ಅದು ಅವ್ರ ಗಮನಕ್ಕೆ ಕೂಡ ತಂದಿದ್ದೇವೆ. ರೂಪ ಅವ್ರ ಗಮನಕ್ಕೆ ಕೂಡ ಬಂಗಾರಪೇಟೆ MLA ಅವ್ರ ಕಡೆಯಿಂದನೂ ನಾವು ಈ ಥರ ಹಿಂಗೆ ಮಾಡೋಣ ಅಂದ್ಕೊಂಡಿದ್ವಿ ಅಂತೇಳಿ ಕೂಡ ಹೇಳಿದ್ದೇವೆ. ಇನ್ನು ಬೇರೆ ಇರೋದ ಅಲ್ಲ, ನಮ್ಮಲ್ಲಿ ಅಲ್ಲ, ನಾವು ಹೈಕಮಾಂಡ್ ತೀರ್ಮಾನ. ಮುನಿಯಪ್ಪನವ್ರು ಬೇಡ, ರೂಪ ಅವ್ರಿಗೆ ಕೊಟ್ಬಿಟ್ರೆ ಅಂತಂದ್ರೆ ನಾವು ವಿರೋಧ ಮಾಡ್ತೀವಿ ಅಂತಲ್ಲ, ನಾವು ವಿರೋಧನೂ ಅಲ್ಲ. ನಮ್ದೇನಂದ್ರೆ ನಮ್ಮ 3 ಜನದಲ್ಲಿ ಫಸ್ಟ್ ಪ್ರಿಫರೆನ್ಸು 3 ಸಾರಿ ಗೆದ್ದಿದ್ದಾರೆ ಅನ್ನೋದು ಒಂದಿದೆ. SC ರಿಸರ್ವೇಶನ್ ಕೊಡೋದಾದ್ರೆ ನಾಡ್ಸಮ್ ಕೊಡಿ, ತಕರಾಲಿಲ್ಲ. ಯಾರನ್ನ? ಹೌದು, ನಾನೇ ಬಂಗಾರಪೇಟೆ MLA ನಾಡ್ಸಮರ್ ಅವ್ರು ಚೆನ್ನಾಗಿದ್ದಾರೆ, ನಮ್ಮತ್ತು ಚೆನ್ನಾಗಿದ್ದಾರೆ. ನಾನು ಅವ್ರಿಗೆ ಒಪ್ಸಿದ್ದೀನಿ, ನೋಡಪ್ಪ ರೂಪ ಅವ್ರಿಗೂ ಒಂದು ಗಮನ ತಂದ್ಬಿಡಿ ಅಂತೇಳಿ ಅವರು ನಾನು ಮಾತಾಡಿದ್ದೀನಣ್ಣ ಅಂತೇಳಿ ಬಂಗಾರಪೇಟೆ MLA ನನಗೆ ಹೇಳಿದ್ದಾರೆ.